ನಮ್ಮ ಪುರಾಣಗಳನ್ನು ನೋಡಿ, ರಾಮಾಯಣ ಮಹಾಭಾರತಗಳನ್ನು ನೋಡಿ. ಇಲ್ಲಿ ಇಡೀ ಈಗ ರಾಮಾಯಣವನ್ನು ತೆಗೆದುಕೊಂಡ್ರೆ ರಾಮ ರಾವಣ ಇಬ್ಬರಿದ್ದಾರೆ. ರಾಮನನ್ನು ದೇವರು ಅಂತ ಕರಿತೀವಿ, ರಾಮಾಯಣದ ನಾಯಕ. ರಾವಣನನ್ನು ದುಷ್ಟ ಅಂತ ಕರಿತೀವಿ, ಅವನು ಖಳನಾಯಕ. ಆದರೆ ಇದು ಆಸ್ತಿಕನಿಗೂ ನಾಸ್ತಿಕನಿಗೂ ನಡೆದ ಇದಲ್ಲ, ಯುದ್ಧ ಅಲ್ಲ. ರಾಮ ಎಷ್ಟು ಆಸ್ತಿಕನೋ ರಾವಣನೂ ಅಷ್ಟೇ ಆಸ್ತಿಕ. ರಾವಣನೂ ಪೂಜೆ ಮಾಡುವವನೇ, ರಾವಣನೂ ದೈವ ಭಕ್ತನೇ. ರಾಮ ಹೇಗೆ ವೇದಾಂಗಗಳನ್ನು ಓದಿದನೋ ರಾವಣನೂ ವೇದಾಂಗಗಳನ್ನು ಓದಿದವನು. ಆದರೆ ಒಬ್ಬ ರಾವಣನನ್ನು ದುಷ್ಟ ಅಂತ ಕರಿತೀವಿ, ಒಬ್ಬ ರಾಮನನ್ನು ಶಿಷ್ಟ ಅಂತ ಕರಿತೀವಿ. ಭೇದ ಎಲ್ಲಿ ಬಂತು ಅಂದರೆ ಮೌಲ್ಯ ಯಾರದ್ದು, ನೀತಿಯುತವಾದ ಬದುಕು ಯಾರಿದ್ದು. ಅವನ ಆಸ್ತಿಕನೇ ಆಗಿರ್ಬೋದು, ಪರಮದೈವ ಭಕ್ತನಾಗಿರ್ಬೋದು ರಾವಣ. ವೇಷಭೂಷಗಳೆಲ್ಲ ಅವನದು ಅತ್ಯಂತ ಧಾರ್ಮಿಕವಾದದ್ದೇ ಆಗಿರ್ಬೋದು ರಾವಣನದ್ದು. ಆದರೆ ಬದುಕಿನಲ್ಲಿ ಅಳವಡಿಸಿಕೊಂಡ ನೀತಿ ಇದೆಯಲ್ಲ, ಅದು ಜಗತ್ತು ನನಗೆ ಭೋಗ ಸಾಮಗ್ರಿ ಅಂತ ರಾವಣ ಭಾವಿಸಿದ. ಜಗತ್ತು ನನಗೆ ಪೂಜ್ಯವಾದದ್ದು, ಗೌರವಾರ್ಹವಾದದ್ದು ಅಂತ ರಾಮ ಭಾವಿಸಿದ.